ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸಾಲಿನಾಯ್ಡ್ ವ್ಯಾಲ್ವ್ಗಳನ್ನು ಹೇಗೆ ಡಿಸ್ಮ್ಯಾಂಟಲ್ ಮತ್ತು ಅಸೆಂಬಲ್ ಮಾಡುವುದು ಎಂಬುದನ್ನು ಚರ್ಚಿಸೋಣ. ಉದ್ದೇಶಗಳು: ಇದರ ಕೊನೆಯಲ್ಲಿ ನೀವು ಸಾಧ್ಯವಾಗುತ್ತದೆ ಕಾಯಿಲ್ ಅನ್ನು ತೆಗೆದುಹಾಕಲು ಅಡಿಗೆ ತೆಗೆದುಹಾಕಿ, ಕೋರ್ ಲೋಹದ ಪ್ಲೇಟ್ ತೆಗೆದುಹಾಕಿ, ಕವಾಟವನ್ನು ತೆಗೆದುಹಾಕಿ, ಗೀರುಗಳಿಗಾಗಿ ಪರಿಶೀಲಿಸಿ, ಸ್ವಚ್ಛಗೊಳಿಸಿ ಮತ್ತು ಮತ್ತೆ ಜೋಡಿಸಿ. ಸಾಲಿನಾಯ್ಡ್ ಕವಾಟಗಳ ಬಗ್ಗೆ ಚರ್ಚಿಸೋಣ. ಸಾಲಿನಾಯ್ಡ್ ಕವಾಟಗಳು ನಿಯಂತ್ರಣ ಘಟಕಗಳಾಗಿವೆ. ಅದು ವಿದ್ಯುತ್ ಶಕ್ತಿಯಿಂದ ಅಥವಾ ಡಿ-ಎನರ್ಜೈಸ್ ಮಾಡಿದಾಗ ಸ್ಥಗಿತಗೊಳ್ಳುತ್ತದೆ ಅಥವಾ ದ್ರವದ ಹರಿವನ್ನು ಅನುಮತಿಸುತ್ತದೆ. ಪ್ರಚೋದಕವು ವಿದ್ಯುತ್ಕಾಂತದ ರೂಪವನ್ನು ತೆಗೆದುಕೊಳ್ಳುತ್ತದೆ. ಶಕ್ತಿಯುತವಾದಾಗ ಒಂದು ಕಾಂತೀಯ ಕ್ಷೇತ್ರವು ನಿರ್ಮಾಣಗೊಳ್ಳುತ್ತದೆ. ಇದು ಸ್ಟ್ರಿಂಗ್ನ ಕ್ರಿಯೆಯ ವಿರುದ್ಧ ಪ್ಲಂಗರ್ ಅಥವಾ ಪಿವೋಟೆಡ್ ಆರ್ಮೇಚರ್ ಯನ್ನು ಎಳೆಯುತ್ತದೆ. ನೇರ ಸಾಲಿನಾಯ್ಡ್ ಕವಾಟಗಳು: ಸಾಲಿನಾಯ್ಡ್ ಮತ್ತು ಕವಾಟದ ದೇಹ ಜಿ ಸಾಲಿನಾಯ್ಡ್ ಕವಾಟದ ಎರಡು ಪ್ರಾಥಮಿಕ ಭಾಗಗಳನ್ನು ರೂಪಿಸುತ್ತದೆ. ಪ್ಲಂಗರ್ ಎಂದು ಕರೆಯಲ್ಪಡುವ ಕಬ್ಬಿಣದ ಕೋರ್ ಸಾಲಿನಾಯ್ಡ್ನ ಮಧ್ಯದಲ್ಲಿ ವಿದ್ಯುತ್ಕಾಂತೀಯ ಅನುಗಮನದ ಸುರುಳಿಯನ್ನು ಸುತ್ತುವರೆದಿದೆ. ವಿಶ್ರಾಂತಿಯಲ್ಲಿರುವಾಗ ಇದು ಸಾಮಾನ್ಯವಾಗಿ ತೆರೆದಿರಬಹುದು ಅಥವಾ ಸಾಮಾನ್ಯವಾಗಿ ಮುಚ್ಚಿರಬಹುದು. ಸಾಮಾನ್ಯವಾಗಿ ಮುಚ್ಚಿದ ಕವಾಟವನ್ನು ಮುಚ್ಚಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ತೆರೆದ ಕವಾಟವು ಡಿ-ಎನರ್ಜೈಸ್ ಸ್ಥಿತಿಯಲ್ಲಿ ತೆರೆದಿರುತ್ತದೆ. ಸಾಲಿನಾಯ್ಡ್ ಸುರುಳಿಯು ಶಕ್ತಿಯುತವಾಗಿರುತ್ತದೆ ಮತ್ತು ಅದರ ಮೂಲಕ ವಿದ್ಯುತ್ ಹರಿಯುವಾಗ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ. ಇದು ಪ್ಲಂಗರ್ ಅನ್ನು ಚಲಿಸುತ್ತದೆ ಮತ್ತು ಅವುಗಳ ನಡುವೆ ಕಾಂತೀಯ ಆಕರ್ಷಣೆಯನ್ನು ಸೃಷ್ಟಿಸುವ ಮೂಲಕ ಸ್ಟ್ರಿಂಗ್ ಡಿ ಬಲವನ್ನು ಸ್ಥಳಾಂತರಿಸುತ್ತದೆ. ಕವಾಟವು ಸಾಮಾನ್ಯವಾಗಿ ಮುಚ್ಚಲ್ಪಟ್ಟಿದ್ದರೆ, ಪ್ಲಂಗರ್ ಅನ್ನು ಎತ್ತುವ ಮೂಲಕ ಸೀಲ್ ಎಫ್ ರಂಧ್ರವನ್ನು ತೆರೆಯಲು ಮತ್ತು ಮಾಧ್ಯಮವು ಹರಿಯುವಂತೆ ಮಾಡುತ್ತದೆ. ಸಾಲಿನಾಯ್ಡ್ ಕವಾಟದ ಕಾಂತೀಯ ಬಲ ಮತ್ತು ರಂಧ್ರದ ವ್ಯಾಸವು ಗರಿಷ್ಠ ಕಾರ್ಯ ಒತ್ತಡ ಮತ್ತು ಹರಿವಿನ ದರದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಪರಿಣಾಮವಾಗಿ, ತುಲನಾತ್ಮಕವಾಗಿ ಕಡಿಮೆ ಹರಿವಿನ ಪ್ರಮಾಣಗಳಿಗೆ ನೇರ ಕಾರ್ಯನಿರ್ವಹಿಸುವ ಸಾಲಿನಾಯ್ಡ್ ಕವಾಟವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ನೇರ ಚಾಲಿತ ಸಾಲಿನಾಯ್ಡ್ ಕವಾಟವನ್ನು 0 ಬಾರ್ನಿಂದ ಗರಿಷ್ಠ ಅನುಮತಿಸಲಾದ ಒತ್ತಡದವರೆಗೆ ಬಳಸಿಕೊಳ್ಳಬಹುದು, ಏಕೆಂದರೆ ಅವುಗಳು ಯಾವುದೇ ಕನಿಷ್ಠ ಆಪರೇಟಿಂಗ್ ಒತ್ತಡ ಅಥವಾ ಒತ್ತಡದ ವ್ಯತ್ಯಾಸದ ಅವಶ್ಯಕತೆಗಳನ್ನು ಹೊಂದಿಲ್ಲ. ಪರೋಕ್ಷ ಸಾಲಿನಾಯ್ಡ್ ಕವಾಟಗಳು: ಕವಾಟದ ಒಳಹರಿವು ಮತ್ತು ಔಟ್ಲೆಟ್ ಪೋರ್ಟ್ಗಳ ಮೇಲೆ ಮಾಧ್ಯಮದ ಒತ್ತಡದ ವ್ಯತ್ಯಾಸವನ್ನು ಪರೋಕ್ಷವಾಗಿ ಕಾರ್ಯನಿರ್ವಹಿಸುವ ಸಾಲಿನಾಯ್ಡ್ ಕವಾಟಗಳಿಂದ ಬಳಸಲಾಗುತ್ತದೆ. ಇದನ್ನು ಸರ್ವೋ ಚಾಲಿತ ಅಥವಾ ಪೈಲಟ್ ಚಾಲಿತ ಕವಾಟಗಳು ಎಂದು ಕರೆಯಲಾಗುತ್ತದೆ. ಕವಾಟವನ್ನು ತೆರೆಯಲು ಮತ್ತು ಮುಚ್ಚಲು ಅವರಿಗೆ ಸಾಮಾನ್ಯವಾಗಿ ಪರಿಣಾಮವಾಗಿ ಸುಮಾರು 0.5 ಬಾರ್ನ ಕನಿಷ್ಠ ಒತ್ತಡದ ವ್ಯತ್ಯಾಸದ ಅಗತ್ಯವಿದೆ. ಡಯಾಫ್ರಾಮ್: ಇದು ರಬ್ಬರ್ ಮೆಂಬರ್ನ್ಗೆ ಒಂದು ಹೆಸರಾಗಿದೆ. ಇದು ಒಳಹರಿವು ಮತ್ತು ಔಟ್ಪುಟ್ ಪೋರ್ಟ್ಗಳನ್ನು ಪ್ರತ್ಯೇಕಿಸುತ್ತದೆ. ಮೆಂಬರ್ನಲ್ಲಿರುವ ಒಂದು ಸಣ್ಣ ರಂಧ್ರವು ಮಾಧ್ಯಮವನ್ನು ಪ್ರವೇಶ ದ್ವಾರದಿಂದ ಮೇಲ್ಭಾಗದ ವಿಭಾಗಕ್ಕೆ ಹಾದುಹೋಗಲು ಅನುವು ಮಾಡಿಕೊಡುತ್ತದೆ. ಸಾಮಾನ್ಯವಾಗಿ ಮುಚ್ಚಿದ ಪರೋಕ್ಷ ಕಾರ್ಯನಿರ್ವಹಣೆಯ ಸಾಲಿನಾಯ್ಡ್ ಕವಾಟವು ಒಳಹರಿವಿನ ಒತ್ತಡ, ಪೊರೆಯ ಮೇಲೆ ಮತ್ತು ಪೋಷಕ ವಸಂತ ಇರುವವರೆಗೂ ಮುಚ್ಚಿರುತ್ತದೆ. ಕಿರಿದಾದ ಮಾರ್ಗವು ಕಡಿಮೆ ಒತ್ತಡದ ಬಂದರನ್ನು ಪೊರೆಯ ಮೇಲಿರುವ ಕೋಣೆಗೆ ಸಂಪರ್ಕಿಸುತ್ತದೆ. ಕವಾಟವನ್ನು ಮುಚ್ಚಿದಾಗ ಪ್ಲಂಗರ್ ಮತ್ತು ವ್ಯಾಲ್ವ್ ಸೀಲ್ ಈ ಸಂಪರ್ಕವನ್ನು ನಿರ್ಬಂಧಿಸುತ್ತದೆ. ಈ ಪೈಲಟ್ ರಂಧ್ರವು ಮೆಂಬರೇನ್ ರಂಧ್ರದ ವ್ಯಾಸಕ್ಕಿಂತ ಹೆಚ್ಚಿನ ವ್ಯಾಸವನ್ನು ಹೊಂದಿದೆ. ಸಾಲಿನಾಯ್ಡ್ ಅನ್ನು ಸಕ್ರಿಯಗೊಳಿಸಿದಾಗ ಪೈಲಟ್ ರಂಧ್ರವು ತೆರೆಯುತ್ತದೆ. ಇದು ಪೊರೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಪೊರೆಯ ಪ್ರತಿ ಬದಿಯಲ್ಲಿನ ಒತ್ತಡದ ವ್ಯತ್ಯಾಸದ ಪರಿಣಾಮವಾಗಿ ಪೊರೆಯು ಎತ್ತರಗೊಳ್ಳುತ್ತದೆ. ಇದು ಮಾಧ್ಯಮವು ಒಳಹರಿವಿನ ಪೋರ್ಟ್ನಿಂದ ಔಟ್ಪುಟ್ ಪೋರ್ಟ್ಗೆ ಹರಿಯುವಂತೆ ಮಾಡುತ್ತದೆ. ಒಂದೇ ರೀತಿಯ ಭಾಗಗಳು ಸಾಮಾನ್ಯವಾಗಿ ತೆರೆದ ಕವಾಟವನ್ನು ರೂಪಿಸುತ್ತವೆ. ಇದು ವಿರುದ್ಧ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಅರೆ-ನೇರ ಸಾಲಿನಾಯ್ಡ್ ಮೌಲ್ಯಗಳು: ಪರೋಕ್ಷ ಮತ್ತು ನೇರ ಕವಾಟದ ಗುಣಲಕ್ಷಣಗಳನ್ನು ಅರೆ-ನೇರ ಆಕ್ಟಿಂಗ್ ಸಾಲಿನಾಯ್ಡ್ ಕವಾಟಗಳಲ್ಲಿ ಸಂಯೋಜಿಸಲಾಗಿದೆ. ಈ ಕಾರಣದಿಂದಾಗಿ ಹೆಚ್ಚಿನ ಹರಿವಿನ ಪ್ರಮಾಣವನ್ನು ಹೊಂದಿರುವಾಗ ಅವರು ಶೂನ್ಯ ಬಾರ್ನಲ್ಲಿ ಕಾರ್ಯನಿರ್ವಹಿಸಬಹುದು. ಅವು ಎರಡೂ ಬದಿಗಳಲ್ಲಿ ಸಣ್ಣ ತೆರೆಯುವಿಕೆ ಮತ್ತು ಒತ್ತಡದ ಕೋಣೆಗಳೊಂದಿಗೆ ಚಲಿಸಬಲ್ಲ ಪೊರೆಯನ್ನು ಹೊಂದಿರುತ್ತವೆ ಮತ್ತು ಅವು ನೋಟದಲ್ಲಿ ಪರೋಕ್ಷ ಕವಾಟಗಳನ್ನು ಹೋಲುತ್ತವೆ. ಸಾಲಿನಾಯ್ಡ್ ಪ್ಲಂಗರ್ ನೇರವಾಗಿ ಪೊರೆಗೆ ಲಗತ್ತಿಸಲಾಗಿದೆ. ಇದು ವ್ಯತ್ಯಾಸವಾಗಿದೆ. ಪ್ಲಂಗರ್ ಅನ್ನು ಎತ್ತಿದಾಗ ಪೊರೆಯನ್ನು ನೇರವಾಗಿ ಎತ್ತಲಾಗುತ್ತದೆ, ಕವಾಟವನ್ನು ತೆರೆಯುತ್ತದೆ. ಪ್ಲಂಗರ್ ಏಕಕಾಲದಲ್ಲಿ ಮೆಂಬರೇನ್ನಲ್ಲಿ ಎರಡನೇ ರಂಧ್ರವನ್ನು ಉಂಟುಮಾಡುತ್ತದೆ. ಇದು ಮೊದಲ ರಂಧ್ರಕ್ಕಿಂತ ಸ್ವಲ್ಪ ದೊಡ್ಡ ವ್ಯಾಸವನ್ನು ಹೊಂದಿದೆ. ತೆರೆಯಲು ಪರಿಣಾಮವಾಗಿ ಪೊರೆಯ ಮೇಲಿರುವ ಚೇಂಬರ್ನಲ್ಲಿ ಒತ್ತಡದಲ್ಲಿ ಇಳಿಕೆ ಕಂಡುಬರುತ್ತದೆ. ಪರಿಣಾಮವಾಗಿ ಒತ್ತಡದ ವ್ಯತ್ಯಾಸ ಮತ್ತು ಪ್ಲಂಗರ್ ಎರಡರಿಂದಲೂ ಪೊರೆಯ ಏರುತ್ತದೆ.
ಈ ಸಂಯೋಜನೆಯು ಸಮಂಜಸವಾಗಿ ಹೆಚ್ಚಿನ ಹರಿವಿನ ದರಗಳನ್ನು ನಿರ್ವಹಿಸಬಲ್ಲ ಕವಾಟವನ್ನು ಉತ್ಪಾದಿಸುತ್ತದೆ ಮತ್ತು ಶೂನ್ಯ ಬಾರ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅರೆ ನೇರ ಚಾಲಿತ ಕವಾಟಗಳು ಆಗಾಗ್ಗೆ ಪರೋಕ್ಷ ಚಾಲಿತ ಕವಾಟಗಳಿಗಿಂತ ಹೆಚ್ಚು ಶಕ್ತಿಯುತವಾದ ಸುರುಳಿಗಳನ್ನು ಹೊಂದಿರುತ್ತವೆ. ಅಸಿಸ್ಟೆಡ್ ಲಿಫ್ಟ್ ಸಾಲಿನಾಯ್ಡ್ ಕವಾಟಗಳು ಅರೆ ನೇರ ಚಾಲಿತ ಕವಾಟಗಳಿಗೆ ಮತ್ತೊಂದು ಹೆಸರು. ಸಾಲಿನಾಯ್ಡ್ ಕವಾಟಗಳ ಆಯ್ಕೆ. ಸಾಲಿನಾಯ್ಡ್ ಕವಾಟವನ್ನು ಆಯ್ಕೆ ಮಾಡುವ ಮೊದಲು ನಿಮ್ಮ ಅಪ್ಲಿಕೇಶನ್ನ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಕೌಟುಂಬಿಕತೆ. ನಿಮ್ಮ ಅಪ್ಲಿಕೇಶನ್ಗೆ 2 ವೇ ಅಥವಾ 3 ವೇ ಸಾಲಿನಾಯ್ಡ್ ವಾಲ್ವ್ ಅಗತ್ಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇನ್ಪುಟ್ ವೋಲ್ಟೇಜ್. ವಿದ್ಯುತ್ ಸರಬರಾಜಿನ ಲಭ್ಯತೆಯನ್ನು ಅವಲಂಬಿಸಿ ಪರ್ಯಾಯ ಮತ್ತು ನೇರ ವಿದ್ಯುತ್ ಸರಬರಾಜು ಎರಡರಲ್ಲೂ ಸಾಲಿನಾಯ್ಡ್ ಕವಾಟಗಳನ್ನು ಕಾಣಬಹುದು. ವ್ಯಾಲ್ವ್ ಫಂಕ್ಷನ್. ಆಪರೇಟಿಂಗ್ ಸಮಯದ ಅವಧಿಯನ್ನು ಅವಲಂಬಿಸಿ ನೀವು ಸಾಮಾನ್ಯವಾಗಿ ತೆರೆದ ಅಥವಾ ಸಾಮಾನ್ಯವಾಗಿ ಮುಚ್ಚಿದ ಕವಾಟವನ್ನು ಆಯ್ಕೆ ಮಾಡುವ ಆಯ್ಕೆಯನ್ನು ಹೊಂದಿರುತ್ತೀರಿ. ಒತ್ತಡ. ನಿಮ್ಮ ಅಪ್ಲಿಕೇಶನ್ಗಾಗಿ ಕವಾಟವು ಸಾಧ್ಯವಾದಷ್ಟು ಹೆಚ್ಚಿನ ಒತ್ತಡವನ್ನು ವಿರೋಧಿಸಲು ಸಾಧ್ಯವಾಗುತ್ತದೆ. ಕನಿಷ್ಠ ಒತ್ತಡವನ್ನು ಸಹ ಗಮನಿಸಬೇಕು, ಏಕೆಂದರೆ ಹೆಚ್ಚಿನ ಒತ್ತಡದ ವ್ಯತ್ಯಾಸವು ಕವಾಟದ ವೈಫಲ್ಯಕ್ಕೆ ಕಾರಣವಾಗಬಹುದು. ಕಾರ್ಯಾಚರಣೆಯ ಪ್ರಕಾರ. ನಿಮ್ಮ ಅಪ್ಲಿಕೇಶನ್ಗೆ ಅಗತ್ಯವಿರುವ ಕಾರ್ಯಾಚರಣೆಯ ಪ್ರಕಾರವನ್ನು ನಿರ್ಧರಿಸಿ ಅದು ನೇರ, ಪರೋಕ್ಷ ಅಥವಾ ಅರೆ ನೇರವಾಗಿ ಕಾರ್ಯನಿರ್ವಹಿಸುವ ಸಾಲಿನಾಯ್ಡ್ ಕವಾಟಕ್ಕೆ ಕರೆ ಮಾಡುತ್ತದೆ. ಸೀಲ್ ಮೆಟೀರಿಯಲ್. ಸೀಲ್ ಮೆಟೀರಿಯಲ್ ಅನ್ನು ಆಯ್ಕೆ ಮಾಡುವಾಗ ಮಾಧ್ಯಮದ ರಸಾಯನಶಾಸ್ತ್ರ ಮತ್ತು ತಾಪಮಾನವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಸಾಮಾನ್ಯ ಆಯ್ಕೆಗಳಲ್ಲಿ NBR, ನೈಟ್ರೈಲ್, ಬುಟಾಡಿನ್, ರಬ್ಬರ್, EPDM, ಎಥಿಲಿನ್ ಪ್ರೊಪೈಲಿನ್, ಡೈನೆ, ಮ್ಯಾನ್ಮೋರ್, FKM, ಫ್ಲೋರಿನ್, ಕೌಸ್ಟುಕ್ ಮೆಟೀರಿಯಲ್, ವಿಟಾನ್ ಮತ್ತು PTFE, ಪಾಲಿಟೆಟ್ರಾ ಫ್ಲೋರೋ ಎಥಿಲಿನ್, ಟೆಫ್ಲಾನ್ ಸೀಲ್ ವಸ್ತುಗಳ ರಾಸಾಯನಿಕ ಪ್ರತಿರೋಧದ ಮಾಹಿತಿಗೆ ತ್ವರಿತ ಪ್ರವೇಶಕ್ಕಾಗಿ ನಿಮ್ಮ ಸಾಲಿನಾಯ್ಡ್ ಕವಾಟಕ್ಕೆ ಸೂಕ್ತವಾದ ಸೀಲ್ ವಸ್ತುವನ್ನು ಆಯ್ಕೆ ಮಾಡಿ. ವಸತಿ ವಸ್ತು. ಮಾಧ್ಯಮದ ರಾಸಾಯನಿಕ ಸಂಯೋಜನೆ, ತಾಪಮಾನ ಮತ್ತು ಪರಿಸರದ ಆಧಾರದ ಮೇಲೆ ಕವಾಟದ ವಸತಿಗಾಗಿ ವಸ್ತುಗಳನ್ನು ಆಯ್ಕೆ ಮಾಡಿ. ವಿಶಿಷ್ಟವಾಗಿ ಹಿತ್ತಾಳೆಯನ್ನು ತಟಸ್ಥ ಮಾಧ್ಯಮಕ್ಕಾಗಿ ಬಳಸಲಾಗುತ್ತದೆ. ಸ್ಟೇನ್ಲೆಸ್ ಸ್ಟೀಲ್ನ ರಾಸಾಯನಿಕ ತಾಪಮಾನ ಮತ್ತು ಒತ್ತಡದ ಪ್ರತಿರೋಧವು ಉತ್ತಮವಾಗಿದೆ. ಅವು ಆರ್ಥಿಕವಾಗಿರುವುದರಿಂದ PVC ಮತ್ತು ಪಾಲಿಮೈಡ್ ಅನ್ನು ಆಗಾಗ್ಗೆ ಬಳಸಲಾಗುತ್ತದೆ. ಅರ್ಜಿಗಳನ್ನು. ಶೈತ್ಯೀಕರಣದ ಹರಿವಿನ ದಿಕ್ಕನ್ನು ಬದಲಾಯಿಸಲು ಶೈತ್ಯೀಕರಣ ವ್ಯವಸ್ಥೆಗಳಲ್ಲಿ ಸಾಲಿನಾಯ್ಡ್ ಕವಾಟಗಳನ್ನು ಬಳಸಲಾಗುತ್ತದೆ. ಇದು ಚಳಿಗಾಲದಲ್ಲಿ ಬಿಸಿಯಾಗಲು ಮತ್ತು ಬೇಸಿಗೆಯಲ್ಲಿ ತಂಪಾಗಿಸಲು ಸಹಾಯ ಮಾಡುತ್ತದೆ. ಆಟೋಮೇಷನ್. ನಿಯಂತ್ರಿತ ಸಾಲಿನಾಯ್ಡ್ ಕವಾಟಗಳನ್ನು ನೀರಾವರಿ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. ನೀರಿನ ಹರಿವನ್ನು ನಿಯಂತ್ರಿಸಲು ಸಾಲಿನಾಯ್ಡ್ ಕವಾಟಗಳನ್ನು ತೊಳೆಯುವ ಯಂತ್ರಗಳು ಮತ್ತು ಡಿಶ್ವಾಷರ್ಗಳಲ್ಲಿ ಬಳಸಲಾಗುತ್ತದೆ. ಗಾಳಿಯ ಒತ್ತಡವನ್ನು ನಿಯಂತ್ರಿಸಲು ಹವಾನಿಯಂತ್ರಣ ವ್ಯವಸ್ಥೆಗಳಲ್ಲಿ ಸಾಲಿನಾಯ್ಡ್ ಕವಾಟಗಳನ್ನು ಬಳಸಲಾಗುತ್ತದೆ. ಬಾಗಿಲಿನ ಬೀಗಗಳಿಗೆ ಸ್ವಯಂಚಾಲಿತ ಲಾಕಿಂಗ್ ವ್ಯವಸ್ಥೆಗಳಲ್ಲಿ ಸಾಲಿನಾಯ್ಡ್ ಕವಾಟಗಳನ್ನು ಬಳಸಲಾಗುತ್ತದೆ. ದ್ರವದ ಹರಿವು, ದಿಕ್ಕು ಮತ್ತು ಒತ್ತಡವನ್ನು ವೈದ್ಯಕೀಯ ಮತ್ತು ದಂತ ಉಪಕರಣಗಳಲ್ಲಿ ಸಾಲಿನಾಯ್ಡ್ ಕವಾಟಗಳಿಂದ ನಿಯಂತ್ರಿಸಲಾಗುತ್ತದೆ. ನೀರಿನ ಒಳಹರಿವು ಮತ್ತು ಹೊರಹರಿವನ್ನು ನಿಯಂತ್ರಿಸಲು ನೀರಿನ ತೊಟ್ಟಿಗಳಲ್ಲಿ ಫ್ಲೋಟ್ ಸ್ವಿಚ್ಗಳ ಜೊತೆಯಲ್ಲಿ ಸಾಲಿನಾಯ್ಡ್ ಕವಾಟಗಳನ್ನು ಆಗಾಗ್ಗೆ ಬಳಸಲಾಗುತ್ತದೆ. ಕಾರ್ ವಾಶ್ಗಳಲ್ಲಿ ನೀರು ಮತ್ತು ಸೋಪು ಹರಿವನ್ನು ನಿಯಂತ್ರಿಸುವುದು. ಕೈಗಾರಿಕಾ ಶುಚಿಗೊಳಿಸುವಿಕೆ ಸಲಕರಣೆ. ಪ್ರಾಯೋಗಿಕವಾಗಿ ಚರ್ಚಿಸೋಣ. ಕಾರ್ಯ 1. ನೀವು ಎಂದಾದರೂ 2P02508 ಸಾಲಿನಾಯ್ಡ್ ವಾಲ್ವ್ ಅನ್ನು ಡಿಸೆಂಬಲ್ ಮಾಡಬೇಕಾದರೆ ಇಲ್ಲಿ ಹಂತದ ಚಿತ್ರಣವಿದೆ. ಹಂತ 1. ಜೋಡಿಸಲಾದ ಕವಾಟವು ಈ ರೀತಿ ಕಾಣುತ್ತದೆ. ಗಮನಿಸಬೇಕಾದ ಮೊದಲ ವಿಷಯವೆಂದರೆ ಕವಾಟವು ವಾಸ್ತವವಾಗಿ 2 ಪ್ರಮುಖ ಅಂಶಗಳನ್ನು ಹೊಂದಿದೆ: ಸುರುಳಿ ಮತ್ತು ಕವಾಟದ ಕಾರ್ಯವಿಧಾನ. ಕವಾಟವು ನೀರು ಸರಬರಾಜಿಗೆ ಮತ್ತು ಒತ್ತಡದಲ್ಲಿ ಸಂಪರ್ಕಗೊಂಡಿರುವಾಗಲೂ ನೀವು ಸುರುಳಿಯನ್ನು ತೆಗೆದುಹಾಕಬಹುದು. ಸುರುಳಿಯನ್ನು ತೆಗೆದುಹಾಕುವುದರಿಂದ ನೀರು ಹರಿಯಲು ಕಾರಣವಾಗುವುದಿಲ್ಲ ಮತ್ತು ಕವಾಟವು ನೀರು ಸೋರಿಕೆಯಾಗುವುದಿಲ್ಲ. ಹಂತ 2. ಸುರುಳಿಯನ್ನು ತೆಗೆದುಹಾಕಲು ಮೇಲಿನ ಕಾಯಿ ತೆಗೆದುಹಾಕಿ. ಕೆಳಗಿನ ಹಂತಗಳು. ಕವಾಟವನ್ನು ಡಿಸೆಂಬಲ್ ಮಾಡುವುದು. ಇದಕ್ಕಾಗಿ ನೀವು ನೀರನ್ನು ಆಫ್ ಮಾಡಬೇಕಾಗುತ್ತದೆ ಮತ್ತು ನೀವು ಕವಾಟವನ್ನು ಬೇರ್ಪಡಿಸಿದಾಗ ಸಿಸ್ಟಮ್ನಿಂದ ಸ್ವಲ್ಪ ಪ್ರಮಾಣದ ನೀರನ್ನು ಪಡೆಯುತ್ತೀರಿ. ಹಂತ 3. ಇಲ್ಲಿ ಲೋಹದ ತಟ್ಟೆಯನ್ನು ಹಿಡಿದಿರುವ 2 ಸ್ಕ್ರೂಗಳನ್ನು ಗಮನಿಸಿ. ಕವಾಟವನ್ನು ಡಿಸೆಂಬಲ್ ಮಾಡಲು ನಾವು ಅವುಗಳನ್ನು ತೆಗೆದುಹಾಕುತ್ತೇವೆ. ಹಂತ 4. ಈಗ 2 ಸ್ಕ್ರೂಗಳನ್ನು ತೆಗೆದುಹಾಕಿ. ಹಂತ 5. ಈಗ ಲೋಹದ ತಟ್ಟೆಯನ್ನು ತೆಗೆದುಹಾಕಿ. ಹಂತ 6. ಈಗ ತಿರುಚುವ ಚಲನೆಯೊಂದಿಗೆ ಕವಾಟದ ಕಾಂಡವನ್ನು ಹಿಡಿದು ಮೇಲಕ್ಕೆ ಎಳೆಯಿರಿ. ಕಾಂಡವನ್ನು ಹೊಂದಿರುವ ಕವಾಟವನ್ನು ತೆಗೆದುಹಾಕಲಾಗಿದೆ. ಹಂತ 7. ಈಗ ಕಾಂಡವನ್ನು ಸ್ವತಃ ಡಿಸೆಂಬಲ್ ಮಾಡಬಹುದು ಮತ್ತು ಸ್ವಚ್ಛಗೊಳಿಸಬಹುದು. ಪ್ಲಂಗರ್ ವಸಂತಕಾಲದೊಂದಿಗೆ ಕೇವಲ ಕಾಂಡದಿಂದ ಬೀಳಬೇಕು ಎಂಬುದನ್ನು ಗಮನಿಸಿ. ಹಂತ 8.
ಕಾಂಡದ ಒಳಗೆ ಮತ್ತು ಪ್ಲಂಗರ್ನ ಮೇಲ್ಮೈಯನ್ನು ಗಮನಿಸಿ ಮತ್ತು ವಿದೇಶಿ ವಸ್ತುಗಳ ಯಾವುದೇ ಕುರುಹುಗಳನ್ನು ಸ್ವಚ್ಛಗೊಳಿಸಿ. ಕಾರ್ಯ 2. ನೀವು ಎಂದಾದರೂ A37IRU ZZNO AC220V ವಾಟರ್ ಏರ್ ಸೊಲೈನಾಯ್ಡ್ ವಾಲ್ವ್ ಅನ್ನು ಡಿಸೆಂಬಲ್ ಮಾಡಬೇಕಾದರೆ ಇಲ್ಲಿ ಹಂತದ ಚಿತ್ರಣವಿದೆ. ಹಂತ 1. ನೀರಿನ ಸಾಲಿನಾಯ್ಡ್ ಕವಾಟದ ಮುಖ್ಯ ಕವಾಟದ ಮುಂಭಾಗ ಮತ್ತು ಹಿಂಭಾಗದ ಗೇಟ್ ಕವಾಟಗಳನ್ನು ಮುಚ್ಚಬೇಕು. ಹಂತ 2. ನೀರಿನ ಸಾಲಿನಾಯ್ಡ್ ಕವಾಟದೊಳಗಿನ ಒತ್ತಡವನ್ನು ಬಿಡುಗಡೆ ಮಾಡಲು ಮುಖ್ಯ ಕವಾಟದ ಮುಚ್ಚಳದಲ್ಲಿ ಪೈಪ್ ಜಂಕ್ಷನ್ ಸ್ಕ್ರೂ ಅನ್ನು ಸಡಿಲಗೊಳಿಸಿ. ಹಂತ 3. ನಿಯಂತ್ರಣ ಪೈಪ್ಲೈನ್ನಲ್ಲಿನ ತಾಮ್ರದ ಕೊಳವೆಗಳ ಮೇಲೆ ಬೀಜಗಳ ಜೊತೆಗೆ ನೀರಿನ ಸಾಲಿನಾಯ್ಡ್ ಕವಾಟದಿಂದ ಎಲ್ಲ ಸ್ಕ್ರೂಗಳನ್ನು ತೆಗೆದುಹಾಕಿ. ಹಂತ 4. ಬ್ಯಾನೆಟ್ ತೆಗೆದುಹಾಕಿ ಮತ್ತು ಸ್ಟ್ರಿಂಗ್ ಅನ್ನು ಹೊರತೆಗೆಯಿರಿ. ಹಂತ 5. ಪಿಸ್ಟನ್, ಡಯಾಫ್ರಾಮ್, ಶಾಫ್ಟ್ ಕೋರ್ ಇತ್ಯಾದಿಗಳನ್ನು ಹೊರತೆಗೆಯಿರಿ. ಡಯಾಫ್ರಾಮ್ ಗಾಯವನ್ನು ತಪ್ಪಿಸಬೇಕು. ಹಂತ 6. ಮೇಲೆ ತಿಳಿಸಲಾದ ತುಣುಕುಗಳನ್ನು ತೆಗೆದ ನಂತರ ಡಯಾಫ್ರಾಮ್ ಮತ್ತು ಓ ರಿಂಗ್ ಅನ್ನು ಪರೀಕ್ಷಿಸಿ. ಅವುಗಳಿಗೆ ಏನಾದರೂ ಹಾನಿಯಾಗಿದೆಯೇ ಎಂದು ನೋಡಲು ಯಾವುದೇ ಹಾನಿ ಇಲ್ಲದಿದ್ದರೆ ಆಂತರಿಕ ಘಟಕಗಳನ್ನು ಡಿಸೆಂಬಲ್ ಮಾಡುವುದನ್ನು ನಿಲ್ಲಿಸಿ. ಹಂತ 7. ಶಾಫ್ಟ್ ಕೋರ್ ಮತ್ತು ಪ್ರೈಮರಿ ವ್ಯಾಲ್ವ್ ಸೀಟ್ ಯಾವುದೇ ಹಾನಿಯಾಗಿದೆಯೇ ಎಂದು ನೋಡಲು ಹತ್ತಿರದಿಂದ ನೋಡಿ. ನೀವು ನೀರಿನ ಸಾಲಿನಾಯ್ಡ್ ಕವಾಟದ ಮುಖ್ಯ ಕವಾಟದೊಳಗೆ ಯಾವುದೇ ಹೆಚ್ಚುವರಿ ಜಂಕ್ ಇದ್ದರೆ ಅದನ್ನು ಸ್ವಚ್ಛಗೊಳಿಸಬೇಕು. ಹಂತ 8. ಮುಖ್ಯ ಕವಾಟದಲ್ಲಿನ ಘಟಕಗಳು ಮತ್ತು ತುಣುಕುಗಳನ್ನು ವಿರುದ್ಧ ಅನುಕ್ರಮದಲ್ಲಿ ಬದಲಾಯಿಸಿ ನೀವು ನೀರಿನ ಸಾಲಿನಾಯ್ಡ್ ಕವಾಟವನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ ಎಂದು ದಯವಿಟ್ಟು ತಿಳಿದಿರಲಿ. ಈ ವಿಡಿಯೋದಲ್ಲಿ ನಾವು ಸಾಲಿನಾಯ್ಡ್ ವ್ಯಾಲ್ವ್ಗಳು, ಅವುಗಳ ಪ್ರಕಾರಗಳು, ಅಪ್ಲಿಕೇಶನ್ಗಳು ಮತ್ತು ವಿವಿಧ ರೀತಿಯ ಸಾಲಿನಾಯ್ಡ್ ವ್ಯಾಲ್ವ್ಗಳನ್ನು ಅಸೆಂಬಲ್ ಮತ್ತು ಡಿಸ್ಮ್ಯಾಂಟಲ್ ಮಾಡುವುದರ ಕುರಿತು ಚರ್ಚಿಸಿದ್ದೇವೆ. ಧನ್ಯವಾದಗಳು. ಶುಭ ದಿನ.